ಅಯ್ಯ, ಇವ್ರಾಗಲೇ ಹೊಲಕ್ಕೆ ಹೊಂಟ ಬಿಟ್ಟಾರಲ್ಲ. ರೀ ರೀ ಅಯ್ಯೋ ದೇವ್ರೆ, ಹೋಗ ಬಿಟ್ಟಾರಲ್ಲ ಇವರು. ಇಲ್ಲ, ನಾ ಇಲ್ಲಿ ನಿಂತ್ಕೊಂಡು ಒದ್ರಿದ್ರೆ ಅವ್ರಿಗೆ ಕೇಳ್ಸಂಗಿಲ್ಲ. ಓಡೋಡ್ಕೊಂತ ಹೋಗಿ ಅವ್ರನ್ನ ಕರ್ಕೊಂಡ ಬರ್ತೀನಿ ಇಲ್ಲಿಗೆ. ರೀ ರೀ ಮಾವರ, ಒಂದು ಸ್ವಲ್ಪ ಬರ್ರಿ, ಇಲ್ಲಿ ನಿಮ್ಮ ಜೊತೆ ಮಾತಾಡೈತಿ. ಲಗುನ ಬರ್ರಿ ಇಲ್ಲಿ. ಏನಾಗೈತಿ ನಿನಗೆ? ಹೊಲಕ್ಕೆ ಹೋಗೋರನ್ನ ಇಲ್ಲಿ ವಾಪಸ್ ಮನೆಗೆ ಕರ್ಕೊಂಬಂದಿಯಲ್ಲ, ಏನೈತಂತದ್ದು ಅರ್ಜೆಂಟ್ ಮಾತಾಡೋಂಥದ್ದು? ಹೊಲದಾಗಿದ್ದ ಬಂದ್ಮೇಲೆ ಮಾತಾಡಿದ್ರೆ ನಡೀತಿಲ್ಲಾಗಿತ್ತನ? ರೀ, ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದಿದ್ದು. ಅಂದಾಗ ನೀವು ಹೊಲ್ದಾಗಿಂದ ಬರೋ ತನಕ ಕಾಯ್ಕೊಂಡು ಕುತ್ಕೊಳೋಷ್ಟು ತಾಳ್ಮೆ ನನಗಿಲ್ಲ. ಅದಕ್ಕೆ ರೀ ಈಗಲೇ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆದಿದ್ದು ನಿಮ್ಗೆ. ಏನಾತವ ಅಂತದ್ದು? ಏನೈತಿ ಮಾತಾಡೋವಂಥದ್ದು? ಅದು ಮಾವರ, ನಿಮ್ಮ ತಾಯರು ಮಾಡಾಕೊಂತಿದ್ದು ಸರಿ ಇಲ್ಲ ನೋಡ್ರಿ. ಅವರಿಗೆ ಒಂದು ಸ್ವಲ್ಪ ನೀವೇ ತಿಳಿಸಿ ಹೇಳ್ತೀರನೇ, ಏನಿಲ್ಲ ನೋಡ್ರಿ. ಮತ್ತೇನಾತವ? ಮತ್ತೇನೇ ಜಗಳ ನಿಮ್ದು ಮಧ್ಯೆ ಅತ್ತೆ ಸೊಸೆಯರ್ದು ಜಗಳ ನೋಡಿ ನೋಡಿ ನಮ್ಗಂತೂ ಸಾಕಾಗೋಯ್ತಿ. ಅಲ್ಲೇ ಮುಗ್ದಿತ್ತಿಲ್ಲ ಊಟಕ್ಕೂ ಕುಂತಾಗ ಮತ್ತೇನು ಹೇಳ್ಕೊಂಡು ಹೊಂಟಿರಿ ಆ ಜಗಳನ? ಆ ಜಗಳನ ಹೇಳ್ಕೊಂಡು ಹೊಂಟಿರೋದು ನಾನಲ್ಲ, ನಿಮ್ಮ ಅವ್ವಾರ. ಯಾಕವ ಸವಿತಾ, ಏನಾತು ಈಗ? ಏನಾಯ್ತು ಮತ್ತಂತದ್ದು ಜಗಳ ಆಡುವಂಥದ್ದು? ಏನಾತಂತಂದು ಲಘು ಲಘುನ ಹೇಳು. ಹೊಲ್ದಾಗ ನಮಗೂ ಕೆಲಸದವಲ್ಲಿ. ರೀ, ನಿಮ್ಮ ಅವ್ವಾರ ಅದಾರಲ್ಲ, ಲಲಿತಾಗ ಬಾಯಿಗೆ ಬಂದಂಗೆ ಬೈದ್ರೆ ಗೊತ್ತಾ. ಅಡುಗೆ ಮನ್ಯಾಗ ಕೆಲಸ ಮಾಡ್ಕೊತ ನಿಂತಿದ್ಲ ಲಲಿತಾಗ. ನೀನು ಹಿಂದೆ ಗತ್ತಿಲ್ಲ ಮುಂದೆ ಗತ್ತಿಲ್ಲ ಅನಾತ್ಲ. ನೀನಂತಕ್ಕೆ ನನ್ನ ಮನೆಗೆ ಕರ್ಕೊಂಬಂದು ತಪ್ಪು ಮಾಡಿದ್ವಿ. ನೀನು ನನ್ನ ಮನೆಗೆ ಬಂದಾಗಿಂದ ನಾನು ಬರೀ ಜಗಳ 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 ಆಗಾಕೊಂತೈತಿ. ನೆಮ್ಮದಿಲ್ಲ, ಏನಿಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಜೊತೆ ಬೆಳೆದಿದ್ರೆ ನಿನಗೆ ಗೊತ್ತಿರ್ತಿತ್ತು ಅದ್ರ ಬೆಲೆ ಏನು ಅನ್ನೋದು ಅಂತಂದು. ಪಾಪ ಲಲಿತಾಗ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಗೊತ್ತಾ ನಿಮ್ಮ ತಾಯರು. ಏನು ಹೇಳಕೊಂತಿಲ್ಲ ನೀನು? ಹ್ಞೂ ರೀ, ಪಾಪ ಲಲಿತಾಗ ಹಂಗೆಲ್ಲ ಬೈದಿದ್ದಕ್ಕೆ ಆಕೆ ಹತ್ಕೊಂತ ರೂಮ್ನಾಗ ಹೋಗಿ ಕುತ್ಕೊಂಡಾಡ್ರಿ. ನನಗೆ ಅದಕ್ಕೆ ಭಯ ಆಯ್ತು. ಮತ್ತು ಬ್ಯಾಸ್ರದಾಗ ಈ ಏನಾರ ಮಾಡ್ಕೊಂಡು ಹಿಡ್ಕೊಂಡ್ಲಂದ್ರೆ ಅಂತಂದು ನನಗೆ ಯಾಕೋ ಭಯ ಭಯ ಭಾಳ ಆಗಾಕೊಂತೈತ್ರಿ. ಅದಕ್ಕೋಸ್ಕರ ನೀವೇ ಹೋಗಿ ಒಂದು ಸ್ವಲ್ಪ ಲಲಿತಾಗ ಸಮಾಧಾನ ಮಾಡಿರಿ. ಸವಿತಾ, ಎಲ್ಲದಳವ ಈಗ ಲಲಿತಾ? ಮಾವರ, ನಿಮ್ಮ ಕೊನೆಗೆ ಹೋಗಿ ಕುತ್ಕೊಂಡಾಡ್ರಿ, ಒಂದು ಸ್ವಲ್ಪ ಸಮಾಧಾನ ಮಾಡಿ ಹೋಗ್ರಿ. ಆಕೆ ಯಾಕೋ ಭಾಳ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಾಳ. ಅಯ್ಯೋ ದೇವ್ರಿ, ನಡಿ ನಡಿ, ಮೊದಲು ಅದೇ ಒಂದಲ್ಲಿ ಮಾತಾಡೋಣ ನಡಿ, ಆಮೇಲೆ ಅವಂದಲ್ಲಿ ಮಾತಾಡಿದ್ರೆ ಆಯ್ತು. ನಡಿ. ಲಲಿತಾ, ರೀ, ನೀವು ಯಾವಾಗ ಬಂದ್ರಿ? ಹೊಲಕ್ಕೆ ಹೋಗ್ತೀನಿ ಅಂತ ಅಂದಿದ್ರಿ, ಆಗಲೇ ಬಂದುಬಿಟ್ರೆ ಯಾಕ? ಏನಾದರೂ ಬೇಕಿತ್ತಾ? ಮನಸ್ನಾಗ ಇಷ್ಟೊಂದು ನೋವು ಇಟ್ಕೊಂಡು ಮತ್ತೆ ನನ್ನ ಮುಂದೆ ನಕ್ಕು ಅಂತ ಮಾತಾಡಕೊಂತೀಯಲ್ಲ ನೀನು? ನೋವಾ? ಮನ್ಸಲ್ಲ ಏನು ಮಾತಾಡಕೊಂತೀರಿ ನೀವು? ನನ್ನ ಮನಸ್ಸಲ್ಲಿ ಏನು ನೋವೈತಿ? ಏನಿಲ್ಲಪ್ಪ. ಅದು ಬೆಳಗ್ಗೆಯಿಂದ ನಿಂತ್ಕೊಂಡು ಕೆಲಸ ಮಾಡಿದಲ್ಲ, ಹಾಗಾಗಿ ಖಾಲಿ ಹಾಕೋ ಒಂದು ಸ್ವಲ್ಪ ನೋವು ಬಂದಂಗೆ ಅನ್ನಿಸ್ತು. ಅದಕ್ಕೆ ಒಂದು 5 ನಿಮಿಷ ಕುತ್ಕೊಂಡು ಹೋದ್ರಾಯ್ತಂತ ರೂಮಿಗೆ ಬಂದಿದ್ದೆ ನೋಡ್ರಿ, ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಿಲ್ಲರಿ. ಲಲಿತಾ, ಯಾಕೆ ಮುಚ್ಚಿರ್ತೀರಿ? ನನಗೆಲ್ಲ ವಿಷಯ ಗೊತ್ತಾಯ್ತು. ಸವಿತವ ಎಲ್ಲ ಹೇಳಿದ್ಲು ನನ್ನ ಮುಂದೆ. ರೀ, ಆಕೆಗಂತೂ ಬುದ್ಧಿ ಇಲ್ಲ, ಏನೇನೋ ಹೇಳಿರ್ತಾಳೆ. ನೀವು ಅದನ್ನು ಮನ್ಸಿಗೆ ತೊಗೊಂಡ್ಬಿಟ್ರೇನೆ. ಹಾಗೇನಿಲ್ಲ, ನಾನು ಆರಾಮದೀನಿ. ನೀವು ಆರಾಮಾಗಿ ಹೊಲಕ್ಕೆ ಹೋಗಿ ಬರ್ರಿ ಅವ್ರಿ. ಲಲಿತಾ, ನನ್ನ ಮುಂದೆ ಮುಚ್ಚಿಡಕ್ಕೆ ಹೋಗ್ಬೇಡ. ನೀನು ಇಷ್ಟೋ ತನಕ ನಾ ಬರೋವರೆಗೂ ಅದ್ಕೊಂತ ಕುಂತಿದ್ದೀಯಲ್ಲ, ಅದನ್ನು ನಾನು ನೋಡೀನಿ. ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಮನಸ್ಸಲ್ಲಿ ಎಷ್ಟು ನೋವು ಐತಿ, ನಿನ್ನ ಮನಸ್ಸಿಗೆ ಎಷ್ಟು ನೋವು ಮಾಡಾಳ ನಮ್ಮವ್ವ ಅನ್ನೋದು ನಿನ್ನ ಕಣ್ಣು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ನೀನು ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಏನಿಲ್ಲ, ಗೊತ್ತಾ? ರೀ, ಅತ್ತೆಯರು ಯಾಕ್ರಿ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು? ಯಾಕ್ರಿ ಅತ್ತೆಯರಿಗೆ ನಾನು ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲಾಗಿತ್ತನ್ರಿ? ನಿಜ ಹೇಳ್ರಿ, ಅತ್ತೆಯರಿಗೆ ನಾ ಈ ಮನೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲಾಗಿತ್ತಾ? ಲಲಿತಾ, ಬೇಸರ ಮಾಡ್ಕೋಬೇಡ. ನಮ್ಮವ್ವಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ. ಇನ್ನು ನಿನ್ನನ್ನು ಸುಮ್ಮನೆ ಬಿಡ್ತಾಳ? ಆಕೆಗೆ ಬರೀ ದುಡ್ಡು ದುಡ್ಡು ಅಂತ ಅಂತಾಳೆ ಯಾವಾಗ ನೋಡಿದ್ರು. ಅದಕ್ಕೋಸ್ಕರ ಏನೋ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟಾಳ. ಅವ ರಾಜು ಊಟ ಮಾಡೋಗಿಲ್ಲಲ್ಲ, ಅದಕ್ಕೋಸ್ಕರ ಏನೋ ಅಂದ್ಬಿಟ್ಟಾನ. ನೀ ಅದಕ್ಕೆಲ್ಲ ಬೇಸರ ಮಾಡ್ಕೋಬೇಡ ಲಲಿತಾ, ಪ್ಲೀಸ್ ಲಲಿತಾ. ನಿನ್ನ ಮುಖ ಈಟ ಮಾಡ್ಕೊಂಡು ಇರೋದನ್ನು ನನ್ನ ಕಣ್ಣಲ್ಲಿ ನೋಡೋಕ್ಕಾಗಬಲ್ದು ಲಲಿತಾ. ಹ್ಞೂ ಅತ್ತಿಗೆಮ್ಮ, ಅವ್ಗೇನೋ ಬುದ್ಧಿ ಇಲ್ಲ, ಏನೋ ಬಾಯಿ ತಪ್ಪಿ ಮಾತಾಡ್ಬಿಟ್ಟಾಳ. ದಯವಿಟ್ಟು ನೀವು ಬೇಸರ ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ನಿಮ್ಮ ಜೊತೆ ನಾವು ಅದೀವಿ. ನೀವು ಅವು ಹಂಗಂದಿದ್ದಕ್ಕೆ ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ್ರಿ ಅತ್ತಿಗೆಮ್ಮ. ನಾನು ಬೇಕಾದ್ರೆ ಅವಂತಲ್ಲಿ ಮಾತಾಡ್ತೀನಿ. ಇನ್ನೊಂದು ಸಲ ಅವ್ವ ನೀನು ನಿಮ್ಗೆ ಹಿಂಗೆ ಅನ್ಲಾರ್ದಂಗೆ ನಾನು ನೋಡ್ಕೋತೀನಿ ಅತ್ತಿಗೆಮ್ಮ. ದಯವಿಟ್ಟು ನೀವು ಮುಖ ಸಣ್ಣದು ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ನೀವು ಹಿಂಗಿರೋದು ನೋಡಿದ್ರೆ ನನಗೆ ಕಣ್ಣಂಗೆ ನೀರು ಬಂದಂಗೆ ಹಾಕೈತಿ ಅತ್ತಿಗೆಮ್ಮ. ಇಲ್ಲಪ್ಪ ಕೃಷ್ಣ, ನಾನು ಬೇಜಾರು ಮಾಡ್ಕೊನಿಲ್ಲ. ಆದ್ರೆ ಅತ್ತಿಯರು ನನಗೆ ಅನಾಥಳು ಅನ್ನಂಗೆ ಮಾತಾಡ್ಬಿಟ್ರಲ್ಲ, ಅದ ನನಗೆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವು ಅನಿಸ್ಬಿಡ್ತು. ನನಗೆ ಯಾವತ್ತೂ ಆ ಥರ ಅನಿಸಿಲ್ಲಾಗಿತ್ತು. ಆದ್ರೆ ಅತ್ತಿಯರು ಮಾತಾಡಿದ ಮಾತು ಕೇಳಿ ನನಗೊಂಥರ ಭೂಮಿಯಲ್ಲಿ ಕುಸಿದೋದಂಗೆ ಆಗಿಬಿಟ್ಟೆ ನಾನು. ಅಷ್ಟು ಬೇಜಾರ ಕುಂತು ಬಿಟ್ಟೈತಿ ನನಗೆ. ಎದಕ್ಕೆ ಅತ್ತಿಯರು ಹಿಂಗೆ ಅಂದರು ನನಗಂತಂದು.
ಬಿಡ್ತವನೇ ಅತ್ತಿಗೆಮ್ಮ, ನೀವು ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಜೊತೆ ನಾವೆಲ್ಲರೂ ಅದೀವಿ. ಅದು ಅಲ್ದ ನನಗೆ ತಾಯಿ ಸಿಕ್ಕಂಗೆ ಸಿಕ್ಕಿರಿ ನೀವು. ಅಂತಂದ್ರೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮನಸ್ಸಿಗೂ ನೋವಾಗಲ್ಲ ಅತ್ತಿಗೆಮ್ಮ. ನಾನು ಹಂಗೆ ಅನ್ಕೊಲ್ಲ, ನೀವು ಅನ್ಕೊಂಡಂಗೆ. ಹೇಳ್ರಿ ನೀವು. ಅಯ್ಯೋ ಕೃಷ್ಣ, ಬೇಡಪ್ಪ, ನೀ ಹಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ಮತ್ತು ನೀವು ನೋಡ್ರಿ ಹೆಂಗೆ ಅಂದ್ಕೊಂಡಿರಿ. ನೀವೇನೂ ಬೇಜಾರು ಮಾಡ್ಕೋಬೇಡ್ರಿ ಅತ್ತಿಗೆಮ್ಮ. ನಿಮ್ಮ ಜೊತೆ ನಾವೆಲ್ಲರೂ ಅದೀವಿ. ಅವಾಗ ಏನೋ ಸಿಟ್ಟಿನಾಗ ಬಾಯ್ ತಪ್ಪಿ ಹಂಗೆ ಮಾತಾಡ್ಬಿಟ್ರ ದಯವಿಟ್ಟು ಅತ್ತಿಗೆಮ್ಮ. ನೀವು ಮಾತ್ರ ಇಷ್ಟು ಬೇಸರ ಮಾಡ್ಕೋಬೇಡ್ರಿ. ನೀವು ಹಿಂಗಿರೋದು ನಮ್ಮ ಕೈಯಾಗ ನೋಡೋಕೆ ಆಗೋಲ್ದು ಅತ್ತಿಗೆಮ್ಮ. ನನಗೆ ಯಾವುದಕ್ಕೂ ನೋವಾಗಿಲ್ಲಾಗಿತ್ತು ರೀ. ಆದ್ರೆ ಅತ್ತಿಯರು ಎದಕ್ಕಷ್ಟು ಚುಚ್ಚು ಮಾತು ಅಂದ್ರು ಅನ್ನೋದು ನನಗೆ ಗೊತ್ತಾಗ್ತಾನೇ ಇಲ್ಲ. ಇನ್ನೂ ನಾನು ಈ ಮನೆ ಹೆಂಗಿರ್ಬೇಕು ಅನ್ನೋದು ನಂಗೆ ಗೊತ್ತಾಗೋಲ್ರಿ. ಮನೆಯಲ್ಲಿ ಯಾವ ಕೆಲಸ ಮಾಡಿದ್ರು ಏನು ಮಾಡಿದ್ರು ಅತ್ತಿಯರಿಗೆ ನನ್ನ ಮೇಲೆ ಸಮಾಧಾನವೂ ಇಲ್ಲ, ಖುಷಿನೂ ಇಲ್ಲ, ಒಂದು ಮಾತು ಹೊಗಳೋದು ಇಲ್ಲ. ಯಾಕೆ ಅತ್ತಿಯರು ಹಂಗೆ ಮಾಡ್ತಾರೆ? ಅದು ಅಲ್ಲದೆ ಇವತ್ತು ನೋಡಿದರೆ ಹೆಂಗೆಲ್ಲ ಮಾತಾಡಿದ್ರು. ನಾನು ಏನು ತಪ್ಪು ಮಾಡೀನಿ? ನಾನು ಏನು ಮಾಡಲಿ, ನೀವೇ ಹೇಳ್ರಿ. ಲಲಿತಾ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ಇದರಲ್ಲಿ ತಪ್ಪಿರೋದೆಲ್ಲ ಅವನ ತಲೆ. ನಾನು ಮಾತಾಡ್ತೀನಂತ ನೀನೇನು ಬೇಸರ ಮಾಡ್ಕೋಬೇಡ ಲಲಿತಾ, ಪ್ಲೀಸ್ ಲಲಿತಾ. ಬ್ಯಾಡ್ರಿ, ನೀವು ಯಾರು ಅತ್ತೆಯರ ತಲೆ ಮಾತಾಡೋದು ಬೇಡ. ಮತ್ತು ನಾನು ನಿಮಗೆ ಚುಚ್ಚಿಕೊಟ್ಟೆ ಅಂತ ಅನ್ನೋದು, ನೀವು ಹೋಗಿ ಅವ್ರ ಹತ್ರ ಜಗಳ ಮಾಡಿ ಮತ್ತೆ ವಾಪಸ್ ನನಗೆ ಬಂದೇನಾದ್ರು ಅನ್ನೋದು ದಯವಿಟ್ಟು ಬೇಡರಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ಮನೆಯಲ್ಲಿ ಮತ್ತೆ ಸುಮ್ಮನೆ ನನ್ನಿಂದ ಜಗಳ ಚಲೋ ಆಗೋದು, ಆ ಜಗಳ ದೊಡ್ಡದಾಗಿ ಮತ್ತೆ ಇನ್ನೇನೋ ಆಗೋದು. ದಯವಿಟ್ಟು ಅದು ಯಾವುದೂ ಬೇಡರಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ. ಇಲ್ಲ ಅತ್ತಿಯಮ್ಮ, ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವು ಇನ್ನೊಂದ್ಸಲ ನಿಮ್ಮ ತಂಟೆಗೆ ಬಂದಿರಬಾರ್ದು. ಹಂಗೆ ಮಾಡ್ತೀನಿ. ಪ್ಲೀಸ್ ಕೃಷ್ಣ, ಹಂಗೆ ಮಾಡೋಕ್ಕೋಬೇಡ. ನೀನೇನಾದರೂ ಈ ವಿಷಯ ಸಲುವಾಗಿ ಅತ್ತೆಯರ ಹತ್ರ ನೀವೇನಾದರೂ ಇಬ್ಬರು ಮಾತಾಡಿದ್ರಿ, ನನ್ನ ಮೇಲೆ ಆಣೆ. ಮತ್ತು ಅವ್ವ ಇಷ್ಟೆಲ್ಲ ನಿನ್ನ ಹತ್ರ ಮಾತಾಡಿದ್ರು ನಾವು ಸುಮ್ಮನೆ ಇರಬೇಕಾ? ಸುಮ್ಮನೆ ಬಿಡ್ರಿ, ಇದೊಂದು ಸಲ ಬಿಟ್ಬಿಡ್ರಿ. ಮತ್ತೆ ಇನ್ನೊಂದು ಸಲ ಈ ಥರ ಅಂದರೆ ನೋಡಕ್ಕೆ ಬರುತ್ತೆ. ಇವಾಗ ಸುಮ್ಮನೆ ಮೊದಲೇ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುಂತಾವೆ. ಮತ್ತು ನನ್ನಿಂದಾಗಿ ಈ ಮನಸ್ತಾಪಗಳು ಜಾಸ್ತಿ ಆಗೋದು ನನಗಿಷ್ಟ ಇಲ್ಲ. ದಯವಿಟ್ಟು ಸುಮ್ಮನೆ ಇದ್ಬಿಡ್ರಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ಕೈ ಮುಗಿತೀನಿ. ಆ ಸವಿಗೆ ಬುದ್ಧಿ ಇಲ್ಲ, ನಿಮ್ಮ ಹತ್ರ ಎಲ್ಲ ಹೇಳಾಳ. ನಾ ಯಾರ ಮುಂದೆ ಹೇಳಬೇಡ ಅಂತ ಅಂದಿದ್ದೆ. ಅವಳು ಬಾಯಿನೇ ಸುಮ್ಮನೆ ಇರಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡ್ರಿ. ಅತ್ತಿಗೆಮ್ಮ, ನೀವು ಮುಖ ಈಟ ಮಾಡಿಟ್ಕೊಂಡಿರೋದನ್ನು ನಮ್ಮ ಕೈಯಲ್ಲಿ ನೋಡೋಕ್ಕಾಗವಲ್ದು. ಕೃಷ್ಣ, ನನಗೇನು ಬೇಜಾರಾಗಿಲ್ಲ ತಗೋ. ಇದೇನು ಹೊಸದು ಅಲ್ಲ. ಅಲ್ಲಿದ್ದಾಗ ನಮ್ಮ ಚಿಗವ ಅಂತಿದ್ದು, ಇಲ್ಲಿ ಅತ್ತೆರನ್ನ ಕುಂತಾರ ಅಷ್ಟೆ. ಇಲ್ಲಿ ಬಿಡು, ಅಟ್ಲೀಸ್ಟ್ ಇಲ್ಲಿ ನನ್ನ ಜೊತೆ ನೀವೆಲ್ಲರೂ ಅದಿರಿ. ನೀವೆಲ್ಲ ನನಗೆ ಸಮಾಧಾನ ಮಾಡೋ ಕುಂತಿರಲ್ಲ, ಅದ ನನಗೆ ದೊಡ್ಡ ಖುಷಿ. ನಾನೇನು ಬೇಸರ ಮಾಡ್ಕೊಳಲ್ಲ, ಸರಿನಾ? ನೀವಿನ್ನೂ ಹೊಲಕ್ಕೆ ಹೋಗ್ರಿ. ನೀವೇನು ಮುಖ ಈಟ ಮಾಡ್ಕೊಂಡಿರಲ್ಲ ಇಬ್ಬರು, ಅದನ್ನೆಲ್ಲ ಬಿಡ್ರಿ. ಇಲ್ಲಿಗೆ ಆರಾಮಾಗಿ ಹೊಲ್ದಾಗ ಹೋಗ್ರಿ. ನಾಳೆಯಿಂದ ನಾವು ಬರ್ತೀವಿ. ತರಕಾರಿ ಎಲ್ಲ ಹರಿಯೋದೈತಲ್ಲ. ಲಲಿತಾ, ನಾವು ಹೊಲಕ್ಕೆ ಹೋದ್ಮೇಲೆ ನೀವು ಮತ್ತೆ ಚಿಂತೆ ಮಾಡ್ಕೊತ ಕೂತ್ಕೊನಲ್ಲ ತಾನೆ? ಇಲ್ಲ ರೀ, ನಾನು ಯಾಕೆ ಅದನ್ನು ಚಿಂತೆ ಮಾಡ್ಕೊತ ಕೂತ್ಕೊಳ್ಳಿ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ದಯವಿಟ್ಟು ಇದನ್ನು ಇಲ್ಲಿಗೆ ಬಿಟ್ಟುಬಿಡ್ರಿ ಪ್ಲೀಸ್. ನೀವು ಆರಾಮಾಗಿ ಹೊಲ್ದಾಗ ಹೋಗ್ಬರ್ರಿ. ಏನು ಕೆಲಸ ಅದಾವ ನೋಡ್ರಿ, ಅದನ್ನೆಲ್ಲ ಮುಗಿಸ್ಕೊಂಬರ್ರಿ. ಮಧ್ಯಾಹ್ನ ಅಡುಗೆ ಮಾಡ್ತೀನಿ ಬಿಸಿ ಬಿಸಿದು, ಮನೆಗೆ ಬಂದು ಊಟ ಮಾಡಂತ್ರಿ ಅಂತ, ಸರಿನಾ? ಸರಿ ಅತ್ತಿಗೆಮ್ಮ. ಹೋಗ್ರಿ ಹೊಲಕ್ಕೆ, ಟೈಮ್ ಆಗತ್ತೆ ಮತ್ತೆ. ಸರಿ. ನಮ್ಗೆ ಯಾಕೋ ಹೊಲಕ್ಕೆ ಹೋಗಕ್ಕೆ ಮನಸ್ಸಾಗವಲ್ದು ಲಲಿತಾ. ಇಲ್ಲಿ ಬಿಡು, ಮಧ್ಯಾಹ್ನ ಮೇಲೆ ಬೇಕಾದ್ರೆ ಹೋಗ್ತೀವಿ. ರೀ, ಹೊಲದಾಗ ತರಕಾರಿ ಎಲ್ಲ ಚಲೋ ಬಂದೈತಿ, ನೀವು ಹೋಗ್ರಿ. ಮತ್ತು ಕೈಗೆ ಬಂದಿರತ್ತು ಬಾಯಿಗೆ ಬರಲಾರ್ದಂಗೆ ಆಗಬಾರ್ದು. ಅದಕ್ಕೆ ನೀವು ಹೋಗ್ರಿ. ಹೊಲದಾಗ ಕೆಲಸ ಇದ್ದಾಗ ಕೆಲಸದ ಕಡೆ ಲಕ್ಷ್ಯ ಕೊಡಬೇಕು. ನೀವು ಹೋಗ್ರಿ. ಇಲ್ಲಿ ಏನೂ ಆಗೋದಿಲ್ಲ. ನಾನೇನು ಚಿಂತೆ ಮಾಡ್ಕೊತ ಕೂತ್ಕೊಳಲ್ಲ, ಸರಿನಾ? ನೀವು ಹೋಗ್ರಿ. ನಿಜವಾಗ್ಲೂ ನೀವು ಚಿಂತೆ ಮಾಡ್ಕೊತ ಕೂತ್ಕೊನಲ್ಲ? ನಿಜವಾಗ್ಲೂ ರೀ, ನಾನೇನು ಚಿಂತೆ ಮಾಡ್ಕೊತ ಕೂತ್ಕೊಳಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡ್ತೀನಿ, ಸರಿನಾ? ನೀವು ಹೋಗ್ರಿ. ಸರಿ, ನಾವು ಮಧ್ಯಾಹ್ನಕ್ಕೆ ಬೇಗ ಬರ್ತೀವಿ ತಗೋ. ಸರಿ ರೀ. ಮೊದಲು ಈ ಸವ್ವಿ ಹುಡುಕ್ಬೇಕು. ಮತ್ತು ಯಾರ್ದಾರ ಮುಂದೆ ಹೇಳೋಕ್ಕಿಂತ ಮುಂಚೆ, ಈ ವಿಷಯ ದೊಡ್ಡದಾಗೋಕ್ಕಿಂತ ಮುಂಚೆ ಇಲ್ಲಿಗೆ ಬಿಡಂತ ಮೊದಲು ಅವಳಿಗೆ ಹೇಳಬೇಕು. ಎಲ್ಲದಳ ಏನು ಅವಳು. ಯಮ್ಮ, ನಾ ಹೇಳಿದ್ದೆಲ್ಲ ಅರ್ಥ ಆಗ್ತಿಲ್ಲ ನಿನಗೆ? ಯಾವಾಗ ಬರ್ತಿದ್ದಿ? ನೀ ಹೇಳಿದ್ದೆಲ್ಲ ಅರ್ಥ ಆಗೈತೆ ತಗೋವ ನನಗೆ. ನೀ ಫೋನ್ ಇಡು. ನೀ ಫೋನ್ ಇಟ್ಟು 5 ನಿಮಿಷಕ್ಕೆ ನಿಮ್ಮ ಮನೆ ಮುಂದೆ ಇರ್ತೀನಿ, ನೋಡ್ತೀರಿ. ನಿಮ್ಮ ಮತ್ತಿದು ಗ್ರಾಚಾರ ಬಿಡಿಸ್ಬಿಡ್ತೀನಿ ಇವತ್ತು, ನೋಡ್ತೀರಿ. ನೀ ಫೋನ್ ಇಡು, ಬಂದೆ ನೋಡಿ ಈಗ. ಸರಿ ಆಯ್ತು ಬೇಯಮ್ಮ, ನೀ ಬಾ, ನಾ ಕಾಯ್ತಿರ್ತೀನಿ ನಿನಗೋಸ್ಕರ. ಆಯ್ತು ತಗೋ. ಸವಿ, ಇಲ್ಲೇನು ಮಾಡಕ್ಕಂತಿಲ್ಲ ನೀನು? ಏನಿಲ್ಲಪ್ಪ, ಹಂಗೆ ನಿಂತ್ಕೊಂಡಿದ್ದೆ ಅಷ್ಟ. ನೋಡಿ ಸವಿ, ಅತ್ತಿಯರು ನನ್ನ ತಲೆ ಹಂಗೆ ಮಾತಾಡಿದ್ದನ್ನ ಇಲ್ಲಿಗೆ ಬಿಟ್ಬಿಡು. ಮತ್ತೆ ಯಾರ ಮುಂದೆ ಹೇಳಾಕೋಬೇಡ. ಮತ್ತೆ ಯಾರ ಮುಂದೆ ಹೇಳಿದಿ ಮತ್ತು ಸರಿ ಇರಂಗಿಲ್ಲ ನೋಡು. ಇಲ್ಲಪ್ಪ ಲಲಿತಾ, ಇಲ್ಲಪ್ಪ, ಮತ್ತೆ ಯಾರ ಮುಂದೆ ಹೇಳಂಗಿಲ್ಲಪ್ಪ. ಅದು ಮಾವರ ಮುಂದೆ ಮತ್ತು ನನ್ನ ಗಂಡನ ಮುಂದೆ ಅಷ್ಟೇ ಹೇಳಿದ್ದೆ. ಸರಿ ತಗೋ, ಮತ್ತೆ ಯಾರ ಮುಂದೆ ಹೇಳಂಗಿಲ್ಲ. ನಿನಗೆ ಇಷ್ಟು ಬೇಸರ ಆಕೈತೆ ಅಂತಂದ್ರೆ ಸರಿ ತಗೋ, ಯಾರ ಮುಂದೆ ಹೇಳಂಗಿಲ್ಲ. ಸರಿ, ಇಲ್ಲಿಗೆ ಬಿಟ್ಬಿಡ ಅದನ್ನು. ನಡಿ, ಒಳಗಡೆ ಅಡುಗೆ ಮಾಡೋದೈತಿ, ಮಾಡೋಣ.
ಅಲ್ಲ ಬಿಸಿ ಬಿಸಿ ಊಟನ ನಮ್ಮ ಮನೆಗೆ ಬರಕ್ಕೆ ಕುಂತೈತಿ ಮತ್ತೆ ಯಾಕೆ ಅಡುಗೆ ಮಾಡ್ಬೇಕು? ಏನ ಬಿಸಿ ಬಿಸಿ ಊಟನ? ಏನು ಹೇಳಾಕುಂತಿಲ್ಲ ನೀನು? ಏನಿಲ್ಲ ಏನಿಲ್ಲ, ನಡಿ ನಡಿ, ಮೊದಲು ಕೆಲಸ ಐತಿ, ಲಗು ಲಗುನ ಕೆಲಸ ಮುಗಿಸ ನಡಿ. ಸರಿ ಬಾ. ಹಾಳಾದ ಬಾಯಿ ಸುಮ್ಮನೆ ಇರಂಗಿಲ್ಲ.